ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಗಟ್ಟಿ ನಿರ್ಧಾರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದೆ. ಆಪರೇಷನ್ ಸಿಂಧೂರದ ಮೂಲಕ ಪ್ರಧಾನಿ ಮೋದಿ ಅವರು ಈಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ. ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಗಟ್ಟಿ ನಿರ್ಧಾರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದೆ. ಆಪರೇಷನ್ ಸಿಂಧೂರದ ಮೂಲಕ ಪ್ರಧಾನಿ ಮೋದಿ ಅವರು ಈಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ. ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ಗಟ್ಟಿ ನಿರ್ಧಾರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದೆ. ಆಪರೇಷನ್ ಸಿಂಧೂರದ ಮೂಲಕ ಪ್ರಧಾನಿ ಮೋದಿ ಅವರು ಈಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ. ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ.
ಈಗ ಪ್ರಧಾನಿ ಮೋದಿಯವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಪ್ರಧಾನಿ ಮೋದಿಯವರ ಗಟ್ಟಿ ನಿರ್ಧಾರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದೆ. ಆಪರೇಷನ್ ಸಿಂಧೂರದ ಮೂಲಕ ಪ್ರಧಾನಿ ಮೋದಿ ಅವರು ಈಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿಯವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಪ್ರಧಾನಿ ಮೋದಿಯವರ ಗಟ್ಟಿ ನಿರ್ಧಾರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದೆ. ಆಪರೇಷನ್ ಸಿಂಧೂರದ ಮೂಲಕ ಪ್ರಧಾನಿ ಮೋದಿ ಅವರು ಈಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ ಅಂತೂ ಇನ್ನೊಂದು ಪ್ರಹಸನ ಏನ್ ನಡೀತು. ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಪಾಕಿಸ್ತಾನ ದಾಳಿ ಮಾಡಿತು. ಎಲ್ಲಾ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ, ಕುತೂಹಲ ಕೆರಳಿಸಿದೆ ಪ್ರಧಾನಿ ಮೋದಿ ಅವರ ಭಾಷಣ. ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ. ಮೋದಿ ಮಾತಿನ ಮೇಲೆ ದೇಶದ ಲಕ್ಷ್ಯ. ಭಾರತೀಯರಿಗೆ ಪ್ರಧಾನಿ ಮೋದಿ ಅವರು ಏನ್ ಸಂದೇಶ ಕೊಡ್ಲಿಕ್ಕಿದ್ದಾರೆ, ದೇಶ ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಸೇನಾ ಮುಖ್ಯಸ್ಥರುಗಳು ದೇಶದ ಮುಂದೆ ವಿತ್ ಎವಿಡೆನ್ಸ್, ಸಾಕ್ಷಿ ಸಮೇತ ಪರಾಕ್ರಮದ ಎಲ್ಲ ವಿಚಾರಗಳನ್ನು ಅನಾವರಣ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿಯವರ ಡೈರೆಕ್ಟ್ ಮೆಸೇಜ್ ದೇಶಕ್ಕೆ ಇದು ಎಷ್ಟು ವಿಚಾರಗಳಿಗೆ ಮಹತ್ವವನ್ನ ಕೊಡುತ್ತೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಇವತ್ತಿನ 8 ಗಂಟೆಯ ಈ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಈ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸಿ